Welcome to my YouTube channel Ramya Gowda Vlogs. ಏನಪ್ಪ ಮೀಟಿಂಗ್ ರೆಡಿ ಆಗಿದ್ದೀನಿ ಅನ್ಕೊಂತಾ ಇದ್ದೀರಾ? ಸೊ ಆಗಸ್ಟ್ ಬರ್ತಿದೆ. ಆಗಸ್ಟ್ ಅಂದ್ರೆ ತುಂಬಾ ಸ್ಪೆಷಲ್ ಆಗಿರೋ ಮಂತ್ ನಮಗೆ. ಯಾಕಪ್ಪ ಅಂದ್ರೆ ಬಿಯಾನ್ ಬರ್ಡೇ ಇದೆ ಆಗಸ್ಟ್ ಲಿ. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಫ್ಯಾಮಿಲಿ ಸೇರ್ಕೊಂಡು ಒಂದು ಫೋಟೋ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿ ಹಿಂಗ್ ರೆಡಿಯಾಗಿ ಶೂಟ್ ಲೊಕೇಶನ್ ಹೋಗ್ತಾ ಇದೀವಿ. ಸೊ ನಿಮಗೆ ಕೂಡ ತೋರಿಸ್ತೀನಿ ನಮಗೆ ಬಿಯಾನ್ ಎಷ್ಟು ತೊಂದರೆ ಕೊಡ್ತಾನೆ, ಎಷ್ಟು ತರಲೆ ಮಾಡ್ತಾನೆ ಶೂಟ್ ಮಾಡ್ಬೇಕಂತ ನೀವು ಕೂಡ ಇವತ್ತು ನೋಡ್ಬೋದು. ಅದಕ್ಕೆ ಮುಂಚೆ ಇವಾಗ ಏನಪ್ಪಾ ಅಂದ್ರೆ ನಾವು ಹೋಗಿ ಬಿಯಾನ್ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಶೂಟ್ ಲೊಕೇಶನ್ ಹೋಗ್ತಾ ಇದೀವಿ. ಸೊ ನೀವು ಕೂಡ ಬನ್ನಿ ಹೋಗೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆಟೋದಲ್ಲಿ ವಿಯನ್ 1 ಇಯರ್ ಟ್ರಾವೆಲ್ ಮಾಡ್ದೆ. ಈ ಆಟೋ ಅಂಕಲ್ ಅಂದರೆ ವಿಯನ್ ತುಂಬಾ ಇಷ್ಟ. ಈಗ ನಾವು ಸ್ಕೂಲ್ ಕೂಡ ರೀಚ್ ಆದ್ವಿ. ಆ್ಯಕ್ಚುಲಿ ಸ್ಕೂಲ್ ಬಂದು 9 to 1 ಇರುತ್ತೆ. ಬಟ್ ನಾವು ಟೀಚರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿದ್ವಿ, ಮ್ಯಾಮ್ 12 o'clock ಎಲ್ಲ ಬಿಡಿ, ಸೊ ಫೋಟೋ ಶೂಟ್ ಇದೆ ಅಂತ. ಮ್ಯಾಮ್ ಕೂಡ ಕೋಪ್ರೇಟ್ ಮಾಡಿ ವಿಯನ್ನ ಕಳಿಸ್ಕೊಟ್ರು ನಮ್ಮ ಜೊತೆ. ಇದ್ರ ಮಧ್ಯೆ ಸಾಲದು ಅಂದ್ಬಿಟ್ಟು ಸರ್ಕ್ಯುಲರ್ ಮತ್ತು ಟೈಮ್ ಟೇಬಲ್ ಕೊಟ್ಬಿಟ್ರು, ವಿಯನ್ಗೆ ಎಕ್ಸಾಮ್ ಇದೆ ಅಂತ. ನಿಮಗೆಲ್ಲ ಆಲ್ರೆಡಿ ಗೊತ್ತು ಪೇರೆಂಟ್ಸ್ಗೆ ಎಷ್ಟು ಟೆನ್ಷನ್ ಆಗುತ್ತೆ ಮಕ್ಕಳಿಗೆ ಎಕ್ಸಾಮ್ ಅಂದರೆ ಅಂತ. ಸೊ ಅದೇ ಫೀಲಿಂಗಲ್ಲಿ ನಾನು ಕೂಡ ಇದ್ದೆ. ಫುಲ್ ಟೆನ್ಷನ್ ಆಗೋಗಿತ್ತು ನನಗಂತೂ, ಅಯ್ಯೋ ದೇವ್ರೆ ಅಂತ. ನನ್ನ ಟೆನ್ಷನಲ್ಲಿ ನಾನಿದ್ರೆ ಇಲ್ಲಿ ನೋಡಿ ನನ್ನ ತಮ್ಮ ವಿಯನ್ಗೆ ಫುಲ್ ಕಂಫರ್ಟಬಲ್ ಮಾಡ್ತಿದ್ದಾನೆ. ಅವ್ನಿಗೆ ಏನೇನು ಇಷ್ಟನೋ ಎಲ್ಲ ಕೇಳಿ ಆರ್ಡ್ರ್ ಮಾಡ್ತಿದ್ದಾನೆ. ಯಾಕೆ ಅಂದರೆ ಫೋಟೋಶೂಟ್ಗೆ ಪ್ರಾಪರಾಗಿ ರೆಸ್ಪಾಂಡ್ ಮಾಡಲಿ ಅಂತ. ನೋಡಿ ಇದೇನೆ ಮಾವೊಂದು ಪ್ರೀತಿ ಅಂದರೆ. ವಿಯನ್ ಪಿಕ್ ಮಾಡಿದ್ವಿ ಹೊಟ್ಟೆ ತುಂಬ ಹಸಿತಾರೆ. ಸೊ ಅದಕ್ಕೆ ನಾವು ಯಾವಾಗೂ ನೆಲಮಂಗ್ಲಕ್ಕೆ ಬಂದರೆ ಚಂದ್ರದ ಬಗ್ಗೆ ಬರೋದು. ಸೊ ಇಲ್ಲಿ ಬಂದು ಊಟ ಮಾಡಿಕೊಟ್ಟು ನೆಕ್ಸ್ಟ್ ಫೋಟೋಶೂಟ್ ಲೊಕೇಶನ್ ತೋರಿಸ್ತೀನಿ. ಫಸ್ಟ್ ಊಟ ಆರ್ಡ್ರ್ ಮಾಡಿ ವಿಯನ್ ಸ್ವಲ್ಪ ತುಂಟಾಟ ಮಾಡ್ತಿದ್ದ. ಅಷ್ಟರ ಮಧ್ಯೆ ನಮ್ಮ ಊಟ ಬಂತು. ಈಗ ಊಟ ಮಾಡುವ ಸಮಯ. ನೋಡಿ ವಿಯನ್ ಮೆನ್ಯೂ ಹಿಂಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಅಂತ. ಇದು ಚಂದು ಡಬ್ಬದು ಸಿಗ್ನೇಚರ್ ಡಿಶ್ಶು ಉರ್ಬಾಡು ಅಂತ. ಇದ್ರ ಜೊತೆಗೆ ಡ್ರಮ್ ಸ್ಟಿಕ್ ಚಿಕನ್ ಅಂತ ಇದೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಯಾರಾದರೂ ಚಂದು ಡಬ್ಬಗೆ ವಿಸಿಟ್ ಕೊಟ್ಟರೆ ನೀವು ನೋಡ್ತಾ ಇರ್ಬೋದು ನಾವು ಎಷ್ಟು ಚೆನ್ನಾಗಿ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದೀವಿ ಅಂತ. ಸೊ ನೀವು ಕೂಡ ವಿಸಿಟ್ ಮಾಡಿದಾಗ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಫುಡ್ಡು. ಸೊ ಇವಾಗ ಊಟ ಮಾಡಿ ಹೋಗ್ತಾ ಇದೀವಿ. ಟೈಮ್ ಎಷ್ಟು ಗೊತ್ತಾ? ಆಲ್ಮೋಸ್ಟ್ 3 ಗಂಟೆ ಇದೆ. ಅದೇನು ಫೋಟೋಶೂಟ್ ಮಾಡ್ತೀವೋ ಗೊತ್ತಿಲ್ಲ. ಕ್ಲೈಮೇಟು ಸಪೋರ್ಟ್ ಮಾಡ್ತಿಲ್ಲ ನಮಗೆ. ಹೋಪ್ ಅಟ್ಲೀಸ್ಟ್ ನಾವು ಅಲ್ಲಿ ಹೋಗೋಷ್ಟು ಒಂದು ಸ್ವಲ್ಪ ಬಿಸಿಲು 1 hour ಬಿಸಿಲು ಬಂದರೆ ನಮ್ಗೆ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ. ಸೊ ನೋಡೋಣ ಅಲ್ಲಿ ನೋಡಿ. ಸೊ ವಿಯನ್ಗೆ ಕಾರ್ ಕ್ರೇಜ್ ತುಂಬ, ಅದರಲ್ಲಿ ಪೊಲೀಸ್ದು ವಯಸ್ಸೆಲ್ಲ ಇದೆಲ್ಲ ಅಂದರೆ ಸಖತ್ ಇಷ್ಟ ಅವ್ನಿಗೆ. ಮೇಲ್ಗಡೆ ಸೈರನ್ ಎಲ್ಲ ಬರ್ತಲ್ಲ ಸೌಂಡ್ ಎಲ್ಲ ಮಾಡಿಕೊಂಡು, ಸೊ ಅದೆಲ್ಲ ನಂಗೆ ತುಂಬ ಇಷ್ಟ. ಸೊ ಎಲ್ಲೇ ಪಾರ್ಕಿಂಗ್ ಆಗಲಿ ಇಲ್ಲ ಎಲ್ಲ ರೋಡ್ ಸೈಡ್ ಆಗಲಿ ಹೋಗಿ ನೋಡ್ಕೊಂಡು ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಒಳಗಡೆ ಎಲ್ಲ ನೋಡ್ಕೊಬರೋದು ಏನೇನಿದೆ ಅಂತ. ಸೊ ನೋಡಿ ಫೋಟೋಶೂಟ್ ಆಲ್ರೆಡಿ ಅಪ್ಪ ಮಗ ಸ್ಟಾರ್ಟ್ ಮಾಡ್ಕೊಟ್ಟಿದ್ದಾರೆ. ನಾವು ಯೂಶಲಿ ನೆಲಮಂಗಲ ರೋಡ್ಗೆ ಬಂದರೆ ಇಲ್ಲೇ ಬರೋದು ಹೋಟ್ಲಿಗೆ. ಏನು 6ನೇ ತಾರೀಕು ಬರ್ತಡೇ ಇದೆ. ಇವತ್ತು ಫೋಟೋಶೂಟ್ಗೆ ಹೋಗ್ತಾ ಇದ್ದೀವಿ. ಫೋಟೋಶೂಟ್ ಯಾವ ಥರ ಬರುತ್ತೆ, ಯಾವ ಥರ ಮಾಡಿದ್ದಾನೆ ನನ್ನ ಮಗ ಅಂತ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀವಿ, ನೋಡಿ ಎಂಜಾಯ್ ಮಾಡಿ. ನೋಡಿದ್ರ ನಮ್ಮಮ್ಮನೂ ಕಲ್ತ್ಕೊಬಿಟ್ರು ಬ್ಲಾಗ್ ಎಲ್ಲ ಮಾಡೋಕ್ಕೆ. ಸೊ ನೆಕ್ಸ್ಟ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಬರುತ್ತೆ. ಸೊ ವೆಯ್ಟ್ ಮಾಡಿ, ಬರ್ತಾ ಯೂಟ್ಯೂಬ್ ಚಾನಲು. ಓಕೆ, ನಮಗೆ ಜನ ಸಪೋರ್ಟ್ ಇದ್ದಾರೆ. ಜನಗಳಿಂದನೇ ನಾವು ಮುಂದೆ ನಮ್ಮ ಚಾನಲ್ ವೀಕ್ಷಿಸ್ತಾರೆ. ಫೋಟೋ ಶೂಟು ಇದೆಲ್ಲ ಇದ್ರೆ ನಮ್ದು ಚಾನಲ್ ಬೇಗನೆ ಓಡುತ್ತೆ. ಟ್ರೋಲಲ್ಲಿ ಸಿಕ್ಕಾಕೊಂತೀವಿ. ಫೋಟೋ ಶೂಟ್ ಇವರು ನಿಮ್ಮಮ್ಮ ತುಂಬಾ ಮಾತಾಡ್ತಾರೆ. ಚಂದು ಡಾಬಾಯಿಂದ ನಾವು ಶೂಟ್ ಮಾಡಬೇಕು ಅಂದ್ಕೊಂಡಿರೋ ಲೊಕೇಶನ್ ಜಸ್ಟ್ 15 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ನೀವು ಯಾರಾದರೂ ವಿತಿನ್ ಬ್ಯಾಂಗ್ಳೂರಲ್ಲಿ ವೀಕೆಂಡ್ ಆಗಲಿ ಇಲ್ಲ 1 day ಔಟಿಂಗ್ ಪ್ಲಾನಿಂಗ್ ಏನಾದ್ರು ಮಾಡ್ತಾ ಇದ್ದೀರಂದರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ನಿಮ್ಮ ಡೇನ ವೆಲ್ ಸ್ಪೆಂಡ್ ಮಾಡ್ಬೋದು. ಸೊ ಒಂದ್ಸತಿ ಚೆಕ್ ಮಾಡಿ. ಸೊ ನಾವು ಶೂಟ್ ಮಾಡೋ ಸ್ಪಾಟ್ ಬಂದ್ವಿ. ಸೊ ನೋಡಿ ನಮ್ಮ ಸ್ಪಾಟ್ ಹೆಂಗಿದೆ ಅಂತ. ಸೊ ತೋಟ ಎಲ್ಲ ಮಾಡಿದ್ದಾರೆ. ಸೊ ತೋಟ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ ಡ್ರ್ಯಾಗನ್ ಫ್ರೂಟ್ ಎಲ್ಲ ಇಟ್ಟಿದ್ದಾರೆ. ಸೊ ಹೋಗ್ಬೇಕಾದ್ರೆ ಕಿತ್ಕೊಂಡು ಹೋಗ್ತೀನಿ ನಾನು. ಆ್ಯಕ್ಚುಲಿ ವಿಯನ್ ಶೂಟ್ ಬರೋಕ್ಕಿಂತ ಜಾಗದಲ್ಲಿ ಏನೇನು ಬೆಳೆದಿರ್ತಾರೆ ಅದು ನೋಡೋಕ್ಕೆ ಬರ್ತೀನಿ ಜಾಸ್ತಿ.
ಇವತ್ತು ಇಲ್ಲೇ ಸ್ಟೇ ಇರ್ತೀವಿ. ನಮ್ಮ ಸ್ಟೇ ನೋಡಿ, ದಿಸ್ ಇಸ್ ಅ ಕಿಚನ್. ಏನು ಮನೆ ಇದು? ಕಿಚನ್ ಎಲ್ಲಿದೆ ಕಿಚನ್? ನೆಕ್ಸ್ಟ್ ಬೆಡ್ರೂಮ್ ತೋರಿಸ್ಕೊಂಡು ಮಾಮಗೆ. ನಾನು ಏನೇನು ಮಲ್ಕೊತೀವಿ ಇವತ್ತು ಗೊತ್ತಾ? ಸೊ ನಾನು ಏನು ನೋಡಿ ಹೋಗ್ತಾ ಇದ್ದೀನಿ. ಸೊ ದಿಸ್ ಇಸ್ ಅಮ್ಮ. ಈಗ ಫೋಟೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿಯನ್ಗೆ ಫುಲ್ ನಿದ್ದೆ ಬಂದ್ಬಿಟ್ಟಿದೆ. ಜೊತೆಗೆ ಅವ್ನು ನಮ್ಗೆ ಏನೂ ರೆಸ್ಪಾಂಡ್ ಮಾಡ್ತಿಲ್ಲ. ನಗು ಅಂದರೆ ನಗ್ತಾ ಇಲ್ಲ. ನಾವೇನಾದ್ರು ಮಾತಾಡ್ರೆ ಬ್ಯಾಕ್ ಆನ್ಸರ್ಸ್ ಕೊಡ್ತಾ ಇದ್ದಾನೆ. ಸೊ ನನ್ನ ತಮ್ಮನಿಗಂತೂ ತುಂಬಾ ಕಷ್ಟ ಆಯಿತು ಅವನ್ನ ಕ್ಯಾಪ್ಚರ್ ಮಾಡೋಕ್ಕೆ. ಬಟ್ ಸ್ಟಿಲ್ ನೀವು ನಮ್ಮ ರೀಲ್ಸ್ ನೋಡ್ಬೋದು ಎಷ್ಟು ಬೆಸ್ಟಾಗಿ ವೀಡಿಯೋಸ್ ತೊಗೊಂಡಿದ್ದಾನೆ ಅಂತ ಒಂದ್ಸತಿ ಚೆಕ್ ಮಾಡಿ. ನೋಡಿ ಗೈಸ್, ಫೋಟೋ ಶೂಟ್ಗೆ ಅಮ್ಮ ಎಷ್ಟು ಕಷ್ಟಪಡ್ತಾರೆ. ಇಲ್ಲಿ ಹೆಂಗೆ ಕುತ್ಕೊಂಡಿದ್ದೀನಿ ನೋಡಿ, ನೋಡಿ ಕುತ್ಕೊಂಡಿದ್ದೀನಿ, ನೋಡಿ ಹಿಂಗೆ ಕುತ್ಕೊಂಡಿದ್ದೀನಿ ಅವ್ನು ಫೋಟೋ ಶೂಟ್. ಸೊ ಈ ಶೂಟ್ದು ರೀಲ್ಸ್ ಬರುತ್ತೆ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ. ನನಗೆ ಈಗ ಗೊತ್ತಾಗ್ತಿದೆ ಒಬ್ಬರು ನಗ್ಸೋದು ಎಷ್ಟು ಕಷ್ಟದ ಕೆಲಸ ಅಂತ. ಸೊ ವಿಯ ನಮ್ಗೆ ಎಲ್ಲ ಥರ ಪಾಠನೂ ಹೇಳ್ಕೊಡ್ತಾ ಇದ್ದಾನೆ. ಇದ್ರ ಮಧ್ಯೆ ಮಳೆ ಸ್ಟಾರ್ಟ್ ಆಯಿತು. ಸೊ ಸಖತ್ ಬೇಜಾರಾಗೋಯ್ತು ನಮಗಂತೂ. ಮಧ್ಯಾಹ್ನ 4 ಗಂಟೆಗೆ ಸ್ಟಾರ್ಟ್ ಆಗಿದ್ದು ಮಳೆ, ರಾತ್ರಿ ಆದರೂ ನಿಂತಿಲ್ಲ. ಏನು ಮಾಡೋದು ಅಂತಲೂ ಗೊತ್ತಾಗಿಲ್ಲ ನಮಗೆ. ಸೊ ವಿ ಆರ್ ಜಸ್ಟ್ ಬ್ಲ್ಯಾಂಕ್ ಔಟ್ ಆಗ್ಬಿಟ್ಟು ಸುಮ್ಮನೆ ಕುತ್ಕೊಬಿಟ್ರಿ. ಇದ್ರ ಮಧ್ಯ ನಾನು ನಮ್ಮಮ್ಮ ಫುಲ್ ಚಿಲ್ ಔಟ್ ಮಾಡ್ತಿದ್ವಿ. ಬಿಸಿ ಬಿಸಿ ಕಾಫಿ ತೊಗೊಂಡು ಫೈರ್ ಕ್ಯಾಂಪ್ ಹಾಕಿದ್ರು. ಸೊ ನಮ್ಮಮ್ಮ ಅಂತೂ ಫುಲ್ ಖುಷಿಯಾಗಿ ಮೊಮ್ಮಗನ ಬರ್ತಡೇ ಅಂದ್ಬಿಟ್ಟು ಫುಲ್ ಖುಷಿಯಾಗಿ ಅವ್ರಿಗೆ ಫುಲ್ ಡೇನ ತುಂಬ ಚೆನ್ನಾಗಿ ಸ್ಪೆಂಡ್ ಮಾಡಿದ್ರಿ. ಬಟ್ ಇದು ಬಂದ್ಬಿಟ್ಟು ಒಂದು ಪರ್ಫೆಕ್ಟ್ ನೈಟ್ ಅಂತಲೇ ಹೇಳ್ಬೋದು. ನಾನು ನಮ್ಮಮ್ಮ ಕೂತ್ಕೊಂಡು ಎಷ್ಟೋ ವಿಷಯಗಳು ಮಾತಾಡಿದ್ವಿ. ಎಷ್ಟೊಂದು ಪರ್ಸ್ನಲ್ ಸ್ಪೇಸ್ ಸಿಕ್ತು ನನಗೆ ನಮ್ಮಮ್ಮಗೆ ಮಾತಾಡೋಕ್ಕೆ. ಇದು ಮದುವೆಗೆ ಮುಂಚೆ ಸಿಕ್ಕಿದ್ದಿಲ್ಲ ಈ ಸ್ಪೇಸು. ಬಟ್ ಮದುವೆ ಆದಮೇಲೆ ನಾನು ನಮ್ಮಮ್ಮ ಕೂತ್ಕೊಂಡು ಈ ಥರ ಮಾತಾಡೋದು ಏನೋ ಒಂಥರ ಖುಷಿ ಕೊಡ್ತಾಯಿತ್ತು ನಮಗೆ. ಆ ಮಳೆ ಹಿಂದ್ಗಡೆ ಸುರಿತಿದ್ದಕ್ಕೂ ಮುಂದೆ ಬೆಂಕಿ ಬಿಸಿ ಕಾಯ್ತಿದ್ದಕ್ಕೂ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ಟಿದ್ರು ನಮ್ಮ ಡ್ಯಾಡಿ. ಕುಡಿಯೋಕ್ಕೆ ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು. ಸೊ ನಾನು ನಮ್ಮಮ್ಮ ಅದು ಇದು ಮಾತಾಡ್ಕೊಂಡು ಕೂತ್ಕೊಂಡು ಓಲ್ ಡೇ ಹಿಂಗೆ ಸ್ಪೆಂಡ್ ಮಾಡಿದ್ರಿ. ಜೊತೆಗೆ ಊಟ ಕೂಡ ಆರ್ಡ್ರ್ ಮಾಡಿದ್ದೀವಿ. ಊಟ ಬರಬೇಕಿತ್ತು, ಅದಕ್ಕೂ ಕಾಯ್ತಿದ್ವಿ ನಾವು. ತುಂಬಾ ಟೆನ್ಷನ್ ಆಗ್ತಿತ್ತು, ಫೋಟೋಶೂಟ್ ಸರಿಯಾಗಿ ಆಗಿಲ್ವಲ್ಲಪ್ಪ ಅಂತ. ಇದ್ರ ಮಧ್ಯೆ ನಾವು ಈ ಜಾಗನ ತುಂಬ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಿಂದ್ಗಡೆ ಮಳೆ, ಮುಂದ್ಗಡೆ ಫೈರ್ ಕ್ಯಾಂಪು, ಜೊತೆಗೆ ಫ್ಯಾಮಿಲಿ ಕುತ್ಕೊಂಡು ನಕ್ಕೊಂಡು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನಮಗೆ. ನೀವು ಕೂಡ ನಮ್ಮ ಥರ ಎಂಜಾಯ್ ಮಾಡಬೇಕು ಅಂದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ಸೊ ನಿಮ್ಮ ವೀಕೆಂಡ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಫೋಟೋ ಶೂಟ್ ಅಂತೂ ಇನ್ಕಂಪ್ಲೀಟ್ ಆಯಿತು. ಮಧ್ಯಾಹ್ನ ನಾವು ಬಂದು ಒಂದು ಅರ್ಧ ಗಂಟೆ ಅಷ್ಟೇ ಶೂಟ್ ಮಾಡೋಕ್ಕಾಗಿತ್ತು. ಅದಾದ್ಮೇಲೆ ಫುಲ್ ಮಳೆ ಹಿಡ್ಕೊಬಿಡ್ತು, ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಕೂತಿದ್ವಿ. ಸೊ ಇವಾಗ ಊಟ ಬಂದಿದೆ, ಊಟ ತಿಂತಾ ಇದ್ದೀವಿ. ಸೊ ನೋಡಿ, ಮಟನ್ ಬಿರಿಯಾನಿ, ಪರೋಟ, ಇದೇನು ಮಟನ್ ಚಾಪ್ಸ್, ಇದು ಕೈಮಾ. ಸೊ ಹಿಂಗೆ ಮಾಡಿ ಹಿಂಗೆ ಇಟ್ಕೊಂಡು ಬಿರಿಯಾನಿ ತಿನ್ನೋ ಗೊತ್ತಾ ಹೇಳ್ಕೊಡ್ತೀನಿ. ನಿಂಬೆಹಣ್ಣು ಇಟ್ಕೋಬೇಕು, ಹಿಂಗೆ ಇಟ್ಕೋಬೇಕು. ಬಟ್ ಇನ್ನೊಂದು ಏನು ಗೊತ್ತಾ ಸ್ಯಾಡ್ ನ್ಯೂಸ್ ನಮ್ಮದು, ಇವಾಗ ಸಂಡೆಯಿಂದ ನಾವು ನಾನ್ ವೆಜ್ ತಿನ್ನಂಗಿಲ್ಲ. 1 ಮಂತು ಶ್ರಾವಣ ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತೇ ಲಾಸ್ಟ್ ನಾವು ನಾನ್ ವೆಜ್ ತಿನ್ನೋದು. ಸೊ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಿದ್ರೆ ಇವತ್ತು ಡೇ ಆಗುತ್ತೆ. ಸೊ ನಾಳೆ ಬೆಳಗ್ಗೆ ಅಗೇನ್ ಶೂಟ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಏನಂದರೆ ವಿಯನ್ ಸ್ಕೂಲ್ ರಜಾ ಬೇರೆ ಹಾಕ್ಸ್ಬೇಕು. ನಮ್ಗೆ ಅದೇ ಬೇಜಾರಾಗ್ತಾ ಇರೋದು. ಸ್ಕೂಲ್ ರಜಾ ಹಾಕಿ ಶೂಟ್ ಕಂಪ್ಲೀಟ್ ಮಾಡಿ ಆಮೇಲೆ ಇಲ್ಲಿಂದ ಮೂವ್ ಆಗ್ತೀವಿ. ಸೊ ನಾಳೆ ನಿಮ್ಗೆ ತೋರಿಸ್ತೀನಿ ಶೂಟೆಲ್ಲ ಹೇಗೆ ನಡೀತೆ ಅಂತ. ಬಾಯ್, ಗುಡ್ ನೈಟ್. ಈ ಕರಿ ಗ್ಲಾಸ್ ಹಾಕೊಳ್ಳೋ ನಮ್ಮ ಹುಲಿ ಎಲ್ಲೋಯ್ತು? ಎಲ್ಲಿದ್ಯೋ ಹುಲಿ? ಸೊ ನಮ್ಮ ಫೋಟೋ ಶೂಟ್ ನೋಡಿ ನೆಕ್ಸ್ಟ್ ನಾವು ಏನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ವರ್ಕಿಂಗ್ ಹಾರ್ಡ್ ಅಂದ್ರೆ ನಮ್ಮ ಅಮ್ಮ ಅವನ್ನ ಸ್ಮೈಲ್ ಮಾಡ್ಸಕ್ಕೆ ಹ್ಯಾಪಿ ಬರ್ತ್ಡೇ ನಿಂಗೆ. ಇದು ಎಷ್ಟು ವರ್ಷ ನಿಂಗೆ? 4 ವಿಯನ್ ಫೋಟೋ ಶೂಟ್ ಮಾಡಿದ್ರೆ ಅವ್ರ ಅಮ್ಮನ ಫೋಟೋ ಶೂಟ್ ಮಾಡ್ತಾನೆ ಗ್ಯಾಪಲ್ಲಿ. ಇಲ್ಲಿ ಅಪ್ಪ ಮಗ ನೋಡಿದ್ರೆ ಹಿಂಗೆ. ಸೊ ಇಲ್ಲಿ ಬರ್ಡೇ ಯಾರು
ನೀವಿಲ್ಲಿ ನೋಡ್ಬೋದು ವಿಯನ್ ಎಕ್ಸ್ಪ್ರೆಷನ್ಸು ಕೊಡ್ತಿಲ್ಲ, ನಾವು ಹೇಳಿದ ಮತ್ತು ಏನೂ ಕೇಳ್ತಾ ಇಲ್ಲ. ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅರ್ಧ ಗಂಟೆಲೇ ಅವನು ಫುಲ್ ನಂಗೆ ಸಾಕಾಯಿತು, ಸುಸ್ತಾಯಿತು, ನಂಗೆ ಬೋರ್ ಆಯಿತು, ಜೊತೆಗೆ ನಾನು ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಿ ಆಟಾಡಬೇಕು, ನೀರಲ್ಲಿ ಆಟಾಡಬೇಕು ಅಂದ್ಬಿಟ್ಟು ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಪ್ರಾಪರಾಗಿ ರೆಸ್ಪಾಂಡೇ ಮಾಡ್ತಿದ್ದಿಲ್ಲ. ಬಟ್ ಸ್ಟಿಲ್ ಇದನ್ನೆಲ್ಲ ಇದು ಮಾಡಿ ನನ್ನ ತಮ್ಮ ವೀಡಿಯೋಸ್ನ ಮತ್ತು ರೀಲ್ಸ್ನ ಮಾಡಿದ್ದಾನೆ. ನೀವು ಒಂದ್ಸತಿ ಹೋಗ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಚೆಕ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ಕೊಟ್ಟಿದ್ದಾನೆ. ಸೊ ಥ್ಯಾಂಕ್ ಯು ಮನು. ಇವಾಗ ಸ್ವಿಮ್ಮಿಂಗ್ ಪೂಲ್ ಟೈಮ್ ನಮ್ಮದು. ಏನು ಗೊತ್ತಾ, ಒಳ್ಳೆ ಐಸಿ ನೀರಿದ್ದಂಗೈತೆ. ನಡುತ್ತಾರೆ ಗಡ 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 ಅಂತ ನಡುತ್ತಾರೆ, ಕೆಳಗೆ ಗಡ 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 ಗಡ, ಚಳಿ ಬಂದವ್ರ ಥರ ಗಡ 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 ಅಂತ. ಶೂಟ್ ಮಧ್ಯದಲ್ಲಿದ್ದೀವಿ. ಸ್ವಿಮ್ಮಿಂಗ್ ಪೂಲ್ ಶೂಟ್ ಮಾಡೋಣ ಅಂತ ಕಾಯ್ತಿದ್ವಿ. ಸದ್ಯಕ್ಕೆ ಕರೆಂಟ್ ಪವರ್ ಇದಿಲ್ಲ, ಇವಾಗ ಪವರ್ ಬಂತು. ಸೊ ಏನು ಶೂಟ್ ಮಾಡೋಕೆ ಅಲ್ಲೋಗ್ಬೇಕು. ಅಲ್ಲಿ ಗಂಟ ನಾವು ರಿಲ್ಯಾಕ್ಸ್ ಟೈಮ್ ಆಟ ಆಡ್ತಾ ಇದೀವಿ, ಸಕ್ಕದಾಗಿದೆ. ಸೊ ನೀವು ಯಾರಾದ್ರು ವಿಸಿಟ್ ಮಾಡ್ಬೇಕಾದ್ರೆ ಈ ಫಾರ್ಮ್ಗೆ ವಿಸಿಟ್ ಮಾಡ್ಬೋದು. ನಮಗಂತೂ ಶಾಕಿಂಗ್ ಅನಿಸಿದ್ದು ನಮ್ಮ ಅಪ್ಪನ ನೋಡಿ. ನಮ್ಮ ಅಪ್ಪಂಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತಲೇ ನಮ್ಗೆ ಯಾರಿಗೂ ಗೊತ್ತಿದ್ದಿಲ್ಲ. ಅವ್ರು ಡೈ ಎಲ್ಲ ಹೊಡೆದು ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ನಮಗೆಲ್ಲ ರಿಯಲಿ ಸರ್ಪ್ರೈಸಿಂಗ್ ಅನಿಸ್ತಾ ಇತ್ತು. ಅದಕ್ಕೆ ಅಲ್ವಾ ಹೇಳೋದು, ಫ್ಯಾಮಿಲಿಗೆ ಟೈಮ್ ಕೊಡಿ, ಅವ್ರ ಜೊತೆ ಸ್ಪೆಂಡ್ ಮಾಡಿ. ಸೊ ಅವಾಗೇ ಗೊತ್ತಾಗುತ್ತೆ ಯಾರು ಏನೇನು ಅಂತ. ಸೊ ನಮಗಂತೂ ಇದೊಂದು ಪರ್ಫೆಕ್ಟ್ ಟೈಮ್ ಆಗಿತ್ತು ಒಬ್ಬರ ಬಗ್ಗೆ ಒಬ್ಬರು ತಿಳ್ಕೊಳಕ್ಕೆ. ತುಂಬಾ ಚೆನ್ನಾಗಿ ನಾವು ಟೈಮ್ನ ಸ್ಪೆಂಡ್ ಮಾಡಿದ್ರಿ ಇಲ್ಲಿ. ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿದೆ. ಯಾರ್ಯಾರು ಸ್ವಿಮ್ಮಿಂಗ್ ಆಡ್ಬೇಕಂತ ಅಂದ್ಕೊಂಡಿದ್ದೀರಾ ಅವರೆಲ್ಲ ಈ ನಮ್ಮ ಕಾಂಟ್ಯಾಕ್ಟ್ ಇದರಲ್ಲಿ ನಂಬರ್ ಹಾಕಿರ್ತೀವಿ, ಬನ್ನಿ. ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡಿ. ನಿಮ್ಮ ಕೊಡ್ತಾನೆ ಗೈಸ್ ನೋಡಿ, ವಿಡಿಯೋ ಮಾಡಕ್ಕೆ ಬಿಡಲ್ಲ, ಎಷ್ಟು ಆಚಾರ ಕೊಡ್ತಾರೆ. ಹಿಂದ್ಗಡೆ ಮುಂದ್ಗಡೆ ಬಂದು ಎಲ್ಲ ಬರೀ ವಾಯ್ಸ್ ಓವರ್ ಕೊಡಂಗೆ ಮಾಡ್ತಾರೆ, ಮಾತಾಡಕ್ಕೆ ಬಿಡ್ತಾ ಇಲ್ಲ. ಓಕೆ ಬನ್ನಿ. ಸೊ ನಾವಂತೂ ತುಂಬ ಬೆಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ವಿ. ವ್ಯಾನ್ ಶೂಟ್ಗೆ ಅಂತ ಬಂದಿದ್ದು, ಬಟ್ ನಮಗಂತೂ ಜಾಗ ಸಖತ್ ಇಷ್ಟ ಆಯಿತು. ಸೊ ನಿಮಗೂ ಯಾರಿಗೂ ಈ ಜಾಗ ಇಷ್ಟ ಆಗಿದೆ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕಿರ್ತೀನಿ, ಲೊಕೇಶನ್ ಡೀಟೇಲ್ಸ್ ಹಾಕಿರ್ತೀನಿ, ಒಂದ್ಸತಿ ಹೋಗಿ ಚೆಕ್ ಮಾಡಿ. ಸೊ ವೀಕೆಂಡಿಗೆ ಮಾತ್ರ ಪರ್ಫೆಕ್ಟ್ ಪ್ಲೇಸು, ಸಕ್ಕದಾಗಿದೆ. ಸೊ ನೀವು ಮಾಡ್ಬೋದು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. Hello, how are you? I am under the water. Please help me. Here too much raining. ನಾನು ನಿಮಗೆ ಫಸ್ಟೇ ಹೇಳಿದ್ನಲ್ಲ, ವಿಯನ್ ಎಷ್ಟು ತರಲೆ ಮಾಡ್ತಾನೆ ನೀವು ನೋಡ್ಬೋದು ಅಂತ. ನೋಡಿ ಅವ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿ ನೀವು, ಅವ್ನು ಎಷ್ಟು ಇದು ಮಾಡ್ತಾಯಿದ್ದಾನೆ. ನಗು ಅಂದರೂ ನಗ್ತಿಲ್ಲ. ನನಗೆ ಸುಸ್ತಾಯಿತು, ಬಾ ಹೋಗೋಣ, ಈಚೆ ಹೋಗೋಣ, ಸ್ವಿಮ್ಮಿಂಗ್ ಪೂಲಿಂದ ಈಚೆ ಹೋಗೋಣ, ಮನೆ ಹೋಗೋಣ ಅಂತ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ. ಸೊ ಈ ಫೋಟೋಶೂಟು ಇಲ್ಲಿಗೆ ಮುಗೀತಾ ಇದೆ ನಮ್ಮದು ಸ್ವಿಮ್ಮಿಂಗ್ ಪೂಲ್ದು. ನೆಕ್ಸ್ಟ್ ಇದರಿಂದ ಡ್ರೆಸ್ ಚೇಂಜ್ ಮಾಡಿ ಒಂದು ಬೇರೆ ಫೋಟೋಶೂಟ್ ಮಾಡಿಸ್ಬೇಕು. ನೋಡಿ ಬನ್ನಿ ಅಲ್ಲಿ ಹೆಂಗೆ ಎಕ್ಸ್ಪ್ರೆಷನ್ ಕೊಡ್ತಾನೆ, ನೀವೇ ನೋಡಿ. ನಂದೆ ಹ್ಯಾಪಿ ಬರ್ತ್ಡೇ ಭೈರವ. ಸೊ ವಿಯನ್ ಫೋಟೋಶೂಟ್ ಎಲ್ಲ ಮುಗೀತು. ಸೊ ಗ್ಯಾಪಲ್ಲಿ ನಮ್ಮದು ಒಂದಷ್ಟು ರೀಲ್ಸ್ ಮಾಡ್ಕೊಂಡು ರೀಲ್ಸ್ ಮಾಡ್ಕೊತಿದ್ವಿ. ನನ್ನ ತಮ್ಮ ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದ. ಸೊ ಈ ರೀಲ್ಸ್ ಎಲ್ಲ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನಿ. ನೀವು ಒಂದ್ಸತಿ ಹೋಗ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ನ ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಎಲ್ಲ ರೀಲ್ಸ್ ಬರ್ತಡೇದು ಎಲ್ಲ ರೀಲ್ಸು ಆಲ್ಮೋಸ್ಟ್ ನಾವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ವಿ. ಒಂದ್ಸತಿ ಹೋಗಿ ಚೆಕ್ ಮಾಡಿ, ಲೈಕ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಸೊ ನಮಗಿದೊಂದು ಎಂಕರೇಜ್ಮೆಂಟ್ ಥರ ಇರುತ್ತೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ. ಸೊ ಫೈನಲಿ
ಇವಾಗೆಲ್ಲ ಪ್ಯಾಕಪ್ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿವರೆಗೂ ವಿಡಿಯೋ ನೋಡೋಕ್ಕೆ ತುಂಬಾ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.